ನಮಸ್ತೆ ಸ್ನೇಹಿತರೆ. ಸೌತ್ ವೆಸ್ಟರ್ನ್ ರೈಲ್ವೆಯ ಸಮಸ್ತ 3 ಡಿವಿಷನ್ನ ಆಪರೇಟಿಂಗ್ನ ನಮ್ಮ ಪಾಯಿಂಟ್ಸ್ಮನ್ ಹಾಗೂ ಸೆಂಟಿಂಗ್ ಮಾಸ್ಟರ್, ಜಮೇದಾರ್, ಸೊ ಎಲ್ಲ ನಮ್ಮ ಸಹೋದ್ಯೋಗಿ ಮಿತ್ರರಿಗೆ ಗಣೇಶನ ನಮಸ್ಕಾರಗಳು. ಸ್ನೇಹಿತರೆ, ನನ್ನ ಹೆಸರು ಗಣೇಶ್ ಬಿಲ್ಲವಯ್ಯಂ. ನಾನು ಪಾಯಿಂಟ್ಸ್ಮನ್, ಬೆಂಗಳೂರು ಡಿವಿಷನ್, ಕುಣಿಗಲ್ ಸೆಕ್ಷನಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಮುಖ್ಯವಾಗಿ ನಾನಿವತ್ತು ಆಲ್ ಇಂಡಿಯಾ ರೈಲ್ವೆ ಟ್ರ್ಯಾಕ್ ಮೇಂಟೈನರ್ ಯೂನಿಯನ್ AARTUನ ಝೋನಲ್ ಪ್ರೆಸಿಡೆಂಟ್ ಆಗಿದ್ದೀನಿ. ಸೊ ನಮ್ಮ ಜೊತೆ ಝೋನಲ್ ಟೀಮಲ್ಲೂ ಇನ್ನೂ ಒಂದು 3 ಜನ ಪಾಯಿಂಟ್ಸ್ಮನ್ಗಳು ಪ್ರೆಸಿಡೆಂಟ್ ಒಂದು ಪೋಸ್ಟಲ್ಲಿದ್ದಾರೆ. ಸೊ ಝೋನಲ್ ಪೋಸ್ಟಲ್ಲಿದ್ದಾರೆ. ಸೊ ಎಲ್ಲ ಡಿವಿಷನಲ್ ಸಮೇತ ನಮ್ಮ ಪಾಯಿಂಟ್ಸ್ಮನ್ಗಳಿದ್ದಾರೆ. ಈ ಒಂದು ಚುನಾವಣೆ ಬರ್ತಾ ಇದೆ. ಈ ಒಂದು ಚುನಾವಣೆಯಲ್ಲಿ AARTU ಸಂಘಟನೆ ಸಹ ಚುನಾವಣೆಯನ್ನು ಸ್ಪರ್ಧಿಸ್ತಾ ಇದೆ 13 ಝೋನಲಲ್ಲಿ. ಸೊ ಈ ಒಂದು ಸಮಯದಲ್ಲಿ ನಮ್ಮ ಪಾಯಿಂಟ್ಸ್ಮನ್ಗಳಾಗಿ ನಮ್ಮ ಕೆಲವೊಂದು ಡಿಮ್ಯಾಂಡ್ಸನ್ನು ನಾವು AARTU ಸಂಘಟನೆ ಮೂಲಕ ರೈಲ್ವೆ ಬೋರ್ಡ್ಗೆ ತಲುಪಿಸಲಿಕ್ಕೆ ಟ್ರೈ ಮಾಡ್ತಿದ್ದೀವಿ. ಸೊ ಇವೆಲ್ಲವೂ ಸಹ SWRನಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ನಮ್ಮ ಪಾಯಿಂಟ್ಸ್ಮನ್ಗಳಿರ್ಬೋದು ಅಥವಾ ನಮ್ಮ ಸೆಂಟಿಂಗ್ ಜಮೇದಾರ್ಗಳಿರ್ಬೋದು, ಇವರೆಲ್ಲರ ಒಂದು ಬೇಡಿಕೆ ಸಹ ಹೌದು. ತುಂಬ ಟೈಮಿಂದ ತುಂಬ ಫೆಡರೇಷನ್ಗಳಿದ್ದು ಇಲ್ಲಿ ತನಕ ಯಾರು ನಮ್ಮ ಬೇಡಿಕೆಯನ್ನು ಎಲ್ಲೂ ರೈಸ್ ಮಾಡಿದ್ದನ್ನು ನಾವು ಕೇಳಲೂ ಇಲ್ಲ. ಯಾಕಂತ ಹೇಳಿದ್ರೆ ನಾನು ಆಪರೇಟಿಂಗ್ ಬಂದು 4 ವರ್ಷ ಆಯಿತು. ಸೊ ಯಾರು ಈ ವಿಚಾರವನ್ನು ಎಲ್ಲೂ ರೈಸ್ ಮಾಡಿದ್ದನ್ನು ಅಥವಾ ನಮ್ಮ ಬಗ್ಗೆ, ನಮ್ಮ ಬೇಡಿಕೆಗಳ ಬಗ್ಗೆ ಮಾತಾಡಿದ್ದನ್ನು ಯಾರು ನಾವಿಲ್ಲೂ ಕೇಳಿಲ್ಲ. ರೈಲ್ವೆ ಬೋರ್ಡಲ್ಲೂ ಸಹ ನಮ್ಮ ಪಾಯಿಂಟ್ಸ್ಮನ್ಗಳ ಒಂದು ಮ್ಯಾಟ್ರ್ ರೈಸ್ ಆಗಿಲ್ಲ, ಮತ್ತು ಝೋನಲ್ ಲೆವೆಲಲ್ಲಿ ಇರ್ಬೋದು, ಎಲ್ಲೂ ರೈಸ್ ಆಗಿಲ್ಲ. ಸೊ ಈ ಒಂದು ವಿಚಾರ ಇಟ್ಕೊಂಡು ನಾವು AARTU ಸಂಘಟನೆಯನ್ನು ಒಂದು ಬಲಪಡಿಸುವ ನಿಟ್ಟಿನಲ್ಲಿ, ನಮ್ಮ ಸಮಸ್ಯೆಗಳನ್ನು, ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವ ನಿಟ್ಟಿನಲ್ಲಿ ನಾವು ಇವತ್ತು ಅವ್ರ ಜೊತೆ ನಿಂತ್ಕೊಂಡು, ಸೊ ಇವತ್ತು ನಮ್ಮ ಒಂದು 15 ಡಿಮ್ಯಾಂಡ್ಸನ್ನು, ಮೂಲ ಡಿಮ್ಯಾಂಡ್ಸನ್ನು ರೆಡಿ ಮಾಡಿದ್ದೇವೆ. ಅವರಿಗೆ ರೈಲ್ವೆ ಬೋರ್ಡ್ಗೆ ತಲುಪಿಸುವಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತ. ಬೇಡಿಕೆಗಳು ತುಂಬ ಇದೆ, ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ರೀತಿಯ ಬೇಡಿಕೆಗಳಿರ್ತವೆ. ಸೊ ಇದರಲ್ಲಿ ಮೂಲ ಬೇಡಿಕೆಗಳನ್ನ ನಾವು ಇದರಲ್ಲಿ ಮುಖ್ಯವಾಗಿ ನಾವು ಇದನ್ನು ಪಾಯಿಂಟ್ಔಟ್ ಮಾಡ್ಕೊಂಡಿದ್ದೀವಿ. ಸೊ ಅದರಲ್ಲಿ 15 ಬೇಡಿಕೆಯನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಅದನ್ನು ನಿಮ್ಮ ಮುಂದೆ ತಿಳಿಸ್ಲಿಕ್ಕೆ ನಾನು ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸೊ ಪ್ರಥಮವಾಗಿ ನಮ್ಮ ಬೇಡಿಕೆ NPS ಹಾಗೂ UPS ಸ್ಕ್ರ್ಯಾಪ್ ಮಾಡಬೇಕು, ಓಲ್ಡ್ ಪೆನ್ಷನ್ ಸ್ಕೀಮನ್ನು ರೀಸ್ಟೋರ್ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಬೇಡಿಕೆ. ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ ಆಲ್ ನಾವು ಇವತ್ತು ಪಾಯಿಂಟ್ಸ್ಮನ್ ಕ್ಯಾಟಗರಿಯಲ್ಲಿ 2004 ನಂತರ ಅಪಾಯಿಂಟ್ ಆದರೂ ತುಂಬ ಜನ ಇದ್ದೀವಿ. NPS ಕಾರ್ಮಿಕರು ತುಂಬ ಜನ ಇದ್ದೀವಿ ನಾವು ಇವತ್ತು ಪ್ರೆಸೆಂಟು. ಸೀನಿಯರ್ ಎಲ್ಲ ರಿಟೈರ್ಡ್ ಆಗಿದ್ದಾರೆ. ಸೊ ನಮಗೆಲ್ಲರಿಗೂ ಸಹ OPSನ ಅವಶ್ಯಕತೆ ಇದೆ. ಪ್ರತಿಯೊಬ್ಬರೂ ಸಹ ಇವತ್ತು NPS ನೌಕರನಾಗಿದ್ದವ್ರು ಯಾರು UPSನ್ನು ರಿಶ್ಯೂ ಮಾಡಿಕೊಳ್ಳಲಿಕ್ಕೆ ರೆಡಿ ಇಲ್ಲ. ಯಾಕಂತ ಹೇಳಿದ್ರೆ UPSನ ಕರಾಳ ಸತ್ಯ ಎಲ್ಲರಿಗೂ ತಿಳಿದಿರುವಂಥದ್ದು. ಸೊ ಅದನ್ನು ನಾನು ಕೆಲವೊಂದು ವೀಡಿಯೋದಲ್ಲಿ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ಸೊ ಇದು ನಮ್ಮ ಮೊದಲ ಬೇಡಿಕೆ, ನಮಗೆ OPS ಬೇಕು. ಸೊ ನೆಕ್ಸ್ಟ್ ಸೆಕೆಂಡ್ ಬೇಡಿಕೆ ಬಂದುಬಿಟ್ಟು ಹಾಲ್ಡ್ ಆ್ಯಂಡ್ ರಿಸ್ಕ್ ಅಲೋನ್ಸ್. ಹಾಲ್ಡ್ ಆ್ಯಂಡ್ ರಿಸ್ಕ್ ಅಲೋನ್ಸ್ ಅಂತ. ಯಾಕಂತ ಹೇಳಿದರೆ ನೀವು ನೋಡ್ತಾ ಇದ್ದೀರಾ, ರೈಲ್ವೆಯಲ್ಲಿ ಯಾವುದೋ ಒಂದು ನಿಗದಿತ ಡಿಪಾರ್ಟ್ಮೆಂಟ್ನ ಕಾರ್ಮಿಕರು ಮಾತ್ರ ಸಾಯ್ತಾ ಇಲ್ಲ. ಸೊ ನಮ್ಮ ಪಾಯಿಂಟ್ಸ್ಮನ್ ಸ್ನೇಹಿತರು, ಪಾಯಿಂಟ್ಸ್ಮನ್ ಸೋಲ್ಜರ್ಗಳು ಸಹ ತುಂಬ ಜನ ತಮ್ಮ ಜೀವವನ್ನು ತ್ಯಾಗ ಮಾಡ್ತಾ ಇದ್ದಾರೆ. ಸೊ ಈ ವಾರದಲ್ಲಿ ನೀವು ನೋಡಿರ್ಬೋದು ಒಂದೆರಡು ಘಟನೆಗಳು ಯಾವ ಥರ ಆಗಿದ್ದು. ಅವರು ಮಾಡದ ತಪ್ಪಿಗೆ ಅವರು ಶಿಕ್ಷೆಯನ್ನು ಅನುಭವಿಸಿದ್ದಾರೆ. ಇವತ್ತು ಅವ್ರ ಕುಟುಂಬಕ್ಕೆ ಅಥವಾ ಬೇರೆ ಅವರ ನಂಬಿದವರಿಗೆ ಇವತ್ತು ಏನೂ ಗತಿ ಇಲ್ಲದಂಥ ಪರಿಸ್ಥಿತಿ ಆಗಿಬಿಟ್ಟಿದೆ. ಸೊ ಈ ಒಂದು ವಿಚಾರದಲ್ಲಿ ನಮಗೆ ಹಾಲ್ಡ್ ಆ್ಯಂಡ್ ರಿಸ್ಕ್ ಅಲೌನ್ಸ್ ಕೊಡಬೇಕು ಅನ್ನುವಂಥದ್ದು ತುಂಬ ದಿನದಿಂದ ಪಾಯಿಂಟ್ಸ್ಮನ್ಗಳ ಕೂಗು. ಈ ವಿಚಾರವನ್ನು ಯಾರೂ ಎಲ್ಲೂ ರೈಸ್ ಮಾಡಿಲ್ಲ. ಸೊ ನಾವು AARTU ಸಂಘಟನೆ ಮೂಲಕ ಇದನ್ನು ರೈಲ್ವೆ ಬೋರ್ಡಲ್ಲಿ ರೈಸ್ ಮಾಡಲಿಕ್ಕೆ ಇವನ್ನು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹಾಗೆ ಮೂರನೇ ಪಾಯಿಂಟ್ ಬಂದುಬಿಟ್ಟು ಪಾಯಿಂಟ್ಸ್ಮನ್ ಫಾರ್ ಲೆವೆಲ್ 4, 5, 6 ಅಂದರೆ 2400, 2800, 4200. ಸೊ ಈ ಗ್ರೇಡಿಗೆ ಇನ್ಕ್ರೀಸ್ ದ ರೇಷಿಯೋ ಆ್ಯಂಡ್ ಗಿವ್ ಪ್ರಮೋಷನ್ ಆನ್ ಪ್ರಿಯಾರಿಟಿ ಬೇಸ್. ಸೊ ಅವರ ಅರ್ಹತೆಗೆ ಅನುಗುಣವಾಗಿ ಒಂದು ಪ್ರಮೋಷನ್ನ ಕೊಡಬೇಕು. ಹಾಗೆ ಈ ರೇಷಿಯೋನ ಜಾಸ್ತಿ ಮಾಡಬೇಕು. 4, 5, 6 ಏನು 4, 5, 6 ಒಂದು ಲೆವೆಲ್ಗೆ ನಮ್ಮನ್ನು ಪ್ರಮೋಷನನ್ನು ಅಥವಾ ನಮ್ಮೊಂದು ಇನ್ಕ್ರೀಸ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಚಾರದಲ್ಲಿ ನಾವು ಮೂರನೇ ಪಾಯಿಂಟಾಗಿ ತೊಗೊಂಡಿದ್ದೀವಿ ಬೇಡಿಕೆಯಾಗಿ. ಇದನ್ನು ಸಹ ರೈಲ್ವೆ ಬೋರ್ಡ್ ಮುಂದೆ ನಮ್ಮ ಒಂದು ವಾದ ಇರುತ್ತೆ. ಸೊ ನೆಕ್ಸ್ಟ್ 8 ಅವರ್ ಡ್ಯೂಟಿ ರೋಸ್ಟರ್. ಯಾಕಂತ ಹೇಳಿದ್ರೆ ಕೆಲವೊಂದು ಸ್ಟೇಷನ್ಗಳಲ್ಲಿ, ಕೆಲವೊಂದು ಜಾಗದಲ್ಲಿ ಮಾತ್ರ 8 ಅವರ್ ಡ್ಯೂಟಿ ರೋಸ್ಟರ್ ಇದೆ. ಇನ್ನು ತುಂಬ ಸೆಕ್ಷನ್ಗಳಲ್ಲಿ, ತುಂಬ ಜಾಗದಲ್ಲಿ ಇವತ್ತು 12 ಅವರ್ ಮಾಡಿಕೊಂಡು 10 ಅವರ್ ಮಾಡಿಕೊಂಡು ಕಾಲ ಕಳಿತಿದ್ದೀವಿ. ನೀವು ನೋಡ್ತಾ ಇದ್ರೆ ಸ್ನೇಹಿತರೆ, ಎಲ್ಲ ಸ್ಟೇಟ್ ಗೌರ್ಮೆಂಟ್ಗಳಲ್ಲಿ ಸಮೇತ, ಎಲ್ಲ ಕಡೆಯಲ್ಲಿ ಸಮೇತ 8 ಅವರ್ ಡ್ಯೂಟಿ ರೋಸ್ಟರಲ್ಲಿ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಬಟ್ ರೈಲ್ವೆಯಲ್ಲಿ ಮಾತ್ರ ನಾವುಗಳು ಮಾತ್ರ 12 ಗಂಟೆ, ರಿಲೀವರ್ ಬಂದಿಲ್ಲ ಅಂದ್ರೆ 24 ಗಂಟೆ, ಇನ್ನೂ ಸಮಸ್ಯೆ ಆಯ್ತು ಅಂದ್ರೆ 36 ಗಂಟೆ
ಕಂಟಿನ್ಯೂ ಆಗಿ ಸಾಯ್ತಾ ಇದ್ದೀವಿ, ದುಡಿತಾ ಇದ್ದೀವಿ. ಸೊ ಇದಕ್ಕೊಂದು ಮುಕ್ತಿ ಹೇಳಬೇಕು ಅಂತ ಹೇಳಿದ್ರೆ ನಾವು ಎದ್ದು ನಿಂತ್ಕೊಂಡು ಕೇಳಲೇಬೇಕು. ಈ ವಿಚಾರದಲ್ಲಿ 8 ಅವರ್ ಡ್ಯೂಟಿ ಇರುವಷ್ಟು ಭಾರತದಾದ್ಯಂತ ಬೇಕು. ಅದರಲ್ಲಿ ಸೌತ್ ವೆಸ್ಟರ್ನ್ ರೈಲ್ವೆಯಲ್ಲಿ ನಾವು ಎಲ್ಲ ಜಾಗದಲ್ಲೂ ಸಹ 8 ಅವರ್ ಡ್ಯೂಟಿ ಇರುವಷ್ಟನ್ನು ಕೇಳ್ತಾ ಇದ್ದೀವಿ. ಸೊ ನೆಕ್ಸ್ಟ್, ವೇಕೆನ್ಸಿ ಆಫ್ ಪಾಯಿಂಟ್ಸ್ಮನ್ ಶುಡ್ ಬಿ ಫಿಲ್. ತುಂಬ ವೇಕೆನ್ಸಿ ಇದೆ ಪಾಯಿಂಟ್ಸ್ಮನ್ ಇದರಲ್ಲಿ. ಸೊ ಇದನ್ನು ಆದಷ್ಟು ಬೇಗ ಫಿಲ್ ಮಾಡಬೇಕು. ಯಾಕಂತ ಹೇಳಿದರೆ ಈ ವೇಕೆನ್ಸಿ ಕಡಿಮೆ ಅಂದರೆ ಇರುವುದರಿಂದ, ವೇಕೆನ್ಸಿ ಬಾಕಿ ಇರುವುದರಿಂದ ಕೆಲವೊಂದು ಸ್ಟೇಷನ್ಗಳಲ್ಲಿ ಲೀವ್ಗಳು ಸಿಗ್ತಾ ಇಲ್ಲ. ತುಂಬ ಸಮಸ್ಯೆನ ಅನುಭವಿಸ್ತಿದ್ದಾರೆ ಪಾಯಿಂಟ್ಸ್ಮನ್ಗಳ ಸ್ನೇಹಿತರು. ಸೊ ಈ ಸಮಸ್ಯೆ ಬಗೆಹರಿಬೇಕು ಅಂತ ಹೇಳಿದರೆ ಇವತ್ತು ಹೆಚ್ಚುವರಿ ಪಾಯಿಂಟ್ಸ್ಮನ್ಗಳನ್ನು ಭರ್ತಿ ಮಾಡಬೇಕಾಗತ್ತೆ. ಈ ಡಿಮ್ಯಾಂಡನ್ನು ನಾವು ನಮ್ಮ 5ನೇ ಪಾಯಿಂಟ್ ಆಗಿ ಇಟ್ಟಿದ್ದೇವೆ. ನೆಕ್ಸ್ಟ್, LDC ಎಕ್ಸಾಮ್. ಸೊ ಇದು ನಮಗೆ ಒಂದು ಗಿಫ್ಟು. ಸೊ ಈ LDC ಎಕ್ಸಾಮನ್ನು ಪ್ರತಿ ವರ್ಷ ನಡೆಸಬೇಕು. ಹಾಗೆ ಇದು ಟ್ರಾನ್ಸ್ಪರೆನ್ಸಿ ಆಗಿರಬೇಕು ಅಂತ ನಾವು ಇದನ್ನು ಸಹ ಬೇಡಿಕೆ ಇಟ್ಟಿದ್ದೀವಿ. LDC ಎಕ್ಸಾಮಿನೇಷನ್ ಶುಡ್ ಬಿ ಕಂಡಕ್ಟೆಡ್ ಎವ್ರಿ ಇಯರ್ ಆ್ಯಂಡ್ ಟ್ರಾನ್ಸ್ಪರೆಂಟ್ಲಿ. ಸೊ ಪಾರದರ್ಶಕವಾಗಿರಬೇಕು ಈ ಎಕ್ಸಾಮ್ಗಳು. ಸೊ ಪ್ರತಿಯೊಬ್ಬರು ನಿಷ್ಠೆಯಿಂದ ಯಾರು ಓದ್ತಾರೆ, ನಿಷ್ಠೆಯಿಂದ ಯಾರು ಎಫರ್ಟ್ ಆಗ್ತಾರೆ, ಅವರಿಗೆ ಈ ಒಂದು ಅವಕಾಶ ಪ್ರತಿ ವರ್ಷ ಸಿಗಬೇಕು ಅನ್ನೋದನ್ನು ನಾವು 6ನೇ ಪಾಯಿಂಟಾಗಿ ತೊಗೊಂಡಿದ್ದೀವಿ ಸ್ನೇಹಿತರೆ. ನೆಕ್ಸ್ಟ್, ನಂಬರ್ 7, ಶುಡ್ ಬಿ ಫಿಲ್ ದ ಸೆಂಟಿಂಗ್ ಮಾಸ್ಟರ್ ಪೋಸ್ಟ್ ಆ್ಯಂಡ್ ಬಿಸಿ ಸ್ಟೇಷನ್ಸ್. ತುಂಬ ಬಿಸಿ ಸ್ಟೇಷನ್ಗಳು ತುಂಬ ಇವೆ. ಇವತ್ತು ತುಂಬ ಸೆಂಟಿಂಗ್ ನಡೀತಾ ಇರ್ತವೆ, ತುಂಬ ಕೆಲಸ. ಪಾಪ ಪಾಯಿಂಟ್ಸ್ಮನ್ ಬೆಳಿಗ್ಗೆ ಡ್ಯೂಟಿಗೆ ಹೋದರೆ ಅವ್ನು ಬರೋ ತನಕ ಅವನಿಗೆ ಎಲ್ಲ ಕೂರಕ್ಕೂ ಸಹ ಟೈಮ್ ಸಿಗದಂಥ ಪರಿಸ್ಥಿತಿ. ಅಷ್ಟು ಟ್ರೈನ್ಗಳಿವೆ, ಅಷ್ಟು ಗೂಡ್ಸ್ಗಳಿವೆ, ಎಲ್ಲ ಇವೆ, ಸೆಂಟಿಂಗ್ಗಳು ನಡೀತಾ ಇರ್ತವೆ. ಸೊ ಅಲ್ಲಿ ಮುಖ್ಯವಾಗಿ ಸೆಂಟಿಂಗ್ ಮಾಸ್ಟರ್ಗಳು ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಮೊನ್ನೆ ನೋಡಿದರೆ ಒಂದು ಅಪಘಾತವನ್ನು. ಸೊ ಯಾರೂ ಇಲ್ಲದೆ ಒಬ್ಬ ವ್ಯಕ್ತಿ ಸೆಂಟಿಂಗ್ ಮಾಡಬೇಕಿದ್ರೆ ಏನೇನು ಅಪಘಾತಗಳಾಗ್ತವೆ, ಯಾರ್ಯಾರು ಕೇರ್ಲೆಸ್ ಅಂತ ನೋಡಿದರೆ ಸೆಂಟಿಂಗ್ ಮಾಸ್ಟರ್ಗಳ ಪೋಸ್ಟನ್ನು ತುಂಬ ಖಾಲಿ ಇದೆ. ಸೊ ಅದನ್ನು ಆದಷ್ಟು ಬೇಗ ಫಿಲ್ ಮಾಡಬೇಕು ಅನ್ನುವಂಥದ್ದು ಸಹ ನಮ್ಮ ಒಂದು ಬೇಡಿಕೆ. ನೆಕ್ಸ್ಟ್ 8, ಸ್ಪೆಷಲ್ ಗೇಟ್ ಕೀಪರ್ ಅಲವೆನ್ಸ್. ಸ್ಪೆಷಲ್ ಗೇಟ್ ಕೀಪರ್ ಅಲವೆನ್ಸ್ ಅಂತ ಬರುತ್ತೆ. ಈ ಸ್ಪೆಷಲ್ ಗೇಟ್ಗಳಿಗೆ ಬರುತ್ತೆ. ಇದನ್ನು ನಾವು ಆಲ್ ಸ್ಪೆಷಲ್ ಆಪರೇಟಿಂಗ್ ಗೇಟ್ಗಳಲ್ಲಿ ಯಾರು ವರ್ಕ್ ಮಾಡ್ತಿದ್ದಾರೆ ಆ ಒಂದು ಪಾಯಿಂಟ್ಸ್ಮನ್ಗಳಿಗೆ ಕೊಡಬೇಕು ಈ ಒಂದು ಸ್ಪೆಷಲ್ ಗೇಟ್ ಕೀಪರ್ ಅಲವೆನ್ಸನ್ನು ಅಂತ ನಾವು ಇದನ್ನು ಬೇಡಿಕೆ ಇಡ್ತಾ ಇದ್ದೀವಿ. ಕೆಲವು ಕಡೆ ಕೊಡ್ತಾ ಇದ್ದಾರೆ. ಸೊ ಇದನ್ನು ನಾವು ಸಹ ಕೇಳ್ತಾ ಇದ್ದೀವಿ. ಸೊ ಇದನ್ನು ಖಂಡಿತ ನಾವು ರೈಲ್ವೆ ಬೋರ್ಡ್ ಮುಂದೆ ಇರಲಿ ಸ್ಪೆಷಲ್ ಗೇಟ್ ಕೀಪರ್ ಅಲವೆನ್ಸನ್ನು ಅಂತ ನಾವು ಇದನ್ನು ಬೇಡಿಕೆ ಇಡ್ತಾ ಇದ್ದೀವಿ. ಕೆಲವು ಕಡೆ ಕೊಡ್ತಾ ಇದ್ದಾರೆ. ಸೊ ಇದನ್ನು ನಾವು ಸಹ ಕೇಳ್ತಾ ಇದ್ದೀವಿ. ಸೊ ಇದನ್ನು ಖಂಡಿತ ನಾವು ರೈಲ್ವೆ ಬೋರ್ಡ್ ಮುಂದೆ ಇರಲಿಕ್ಕೆ ಟ್ರೈ ಮಾಡ್ತೀವಿ. 100% ನಾವು ಇದು ಹೋರಾಟ ಮಾಡ್ತೀವಿ ಅಂತ ಹೇಳಿಕ್ಕೆ ರೆಡಿ ಮಾತುಕೊಡ್ಲಿಕ್ಕೆ ರೆಡಿ ಇದ್ದೀನಿ. ಸೊ ಇನ್ನೊಂದು 9ನೇ ಪಾಯಿಂಟ್ ಬಂದುಬಿಟ್ಟು ಪಾಯಿಂಟ್ಸ್ಮನ್ ಕ್ಯಾಟಗರಿ ಕೇಡರ್. ನಮ್ಮ ಕೇಡರ್ ಏನಿದೆ, ಪೇ ಸ್ಟ್ರಕ್ಚರ್ ಏನಿದೆ, ಶುಡ್ ಬಿ ಅಪ್ಗ್ರೇಡ್ ಟು 18 ಏನಿದೆ ಅದನ್ನು 24ಗೆ 2400ಗೆ ಗ್ರೇಡ್ ಪೇಗೆ ಅಪ್ಗ್ರೇಡ್ ಮಾಡಬೇಕು. ಯಾಕಂತ ಹೇಳಿದ್ರೆ 18ಅಲ್ಲಿ ಎಲ್ಲರೂ ದುಡಿತಾ ಇದ್ದೀವಿ, ನೋಡ್ತಾ ಇದ್ದೀರಾ. ಸೊ ನಮಗೆ ಗ್ರೇಡ್ ಪೇಗಳು ಏನಿದೆ ಇನ್ಕ್ರೀಸ್ ಆಗಲ್ಲ ಮತ್ತು ನಮ್ಮ ಸ್ಯಾಲ್ರಿಗಳು ಹೈಕ್ ಆಗಲ್ಲ ಅನ್ನೋದು ನಮಗೆಲ್ಲರೂ ಕೊರತೆ. ಸೊ ಇದು 18ಇಂದ 24ಗೆ ನಮ್ಮ ಅಪ್ಗ್ರೇಡ್ ಆಗಬೇಕು ಪೇ ಸ್ಟ್ರಕ್ಚರ್ ಅನ್ನುವಂಥದ್ದು. ಸೊ ನಮ್ಮ 9ನೇ ಬೇಡಿಕೆ. ಹಾಗೆ ಇನ್ನು 10ನೇ ಬೇಡಿಕೆ ನಮ್ಮದು ಮೇಜರ್ ಮತ್ತು ಬಿಸಿ ಸ್ಟೇಷನ್ಗಳಲ್ಲಿ ಅಡಿಷ್ನಲ್ ಪಾಯಿಂಟ್ಸ್ಮನ್ಗಳನ್ನು ಡ್ಯೂಟಿಯಲ್ಲಿ ಕೊಡಬೇಕಾಗತ್ತೆ. ಅಂದರೆ ಈಗ ಶಿಫ್ಟ್ ವೈಸ್ ಏನು ಶಿಫ್ಟ್ ಮಾಡ್ತಿದ್ದೀವಿ. ಸೊ ಪ್ರತಿ ಶಿಫ್ಟಲ್ಲೂ ಸಹ ಮೇಜರ್ ಮತ್ತು ಬಿಸಿ ಸ್ಟೇಷನ್ಗಳಲ್ಲಿ ಅಡಿಷನಲ್ ಪಾಯಿಂಟ್ಸ್ಮನ್ಗಳು ಕೊಡಬೇಕು. ಒಬ್ಬನೇ ಪಾಯಿಂಟ್ಸ್ಮನ್ಗಳು ಎಲ್ಲನೂ ಮಾಡ್ಕೊಳಕ್ಕಾಗಲ್ಲ. ಇವತ್ತು LSS ಫೇಲ್ ಆಗ್ಬೋದು, ಅದು ಬೇರೆ ಫೇಲ್ಯೂರ್ಸ್ಗಳು ನಡೀತಾ ಇರ್ತವೆ. ಸೊ ಒಬ್ಬನೇ ಪಾಯಿಂಟ್ಸ್ಮನ್ಗಳು ಮೆಮೋವನ್ನು ಕೊಟ್ಕೊಡ್ಬೇಕು, ಗಾಡಿ ಪಾಸ್ ಮಾಡಬೇಕು, ಪಾಯಿಂಟ್ಸ್ ತಗೋಬೇಕು, ಇವೆಲ್ಲ ಸಮಸ್ಯೆಗಳು ತುಂಬ ಅನುಭವಿಸ್ತಿದ್ವಿ. ಸೊ ಪ್ರತಿ ಸ್ಟೇಷನಲ್ಲೂ ಸಮೇತ ಮೇಜರ್ ಸ್ಟೇಷನ್ಗಳಲ್ಲಿ ಸಮೇತ ಅಡಿಷನಲ್ ಪಾಯಿಂಟ್ಸ್ಮನ್ಗಳನ್ನ ಒಂದು ಡ್ಯೂಟಿಯಲ್ಲಿ ಕೊಡಬೇಕು. ಇದು ನಮ್ಮ ಒಂದು 10ನೇ ಬೇಡಿಕೆ. ಹಾಗೆ ಪಾಯಿಂಟ್ಸ್ಮನ್ಗಳ ಅವಲಂಬಿತರಾಗಿರುವಂಥ ಪೇರೆಂಟ್ಸ್ಗಳಿಗೆ, ಅಂದರೆ ತಂದೆ ತಾಯಿ ಎಲ್ಲರಿಗೂ ಸಮೇತ ವೈದ್ಯಕೀಯ ಮತ್ತು ನಮ್ಮ ಪಾಸ್ಗಳ ಸೌಲಭ್ಯದಲ್ಲಿ ಅವ್ರನ್ನ ಸೇರಿಸಬೇಕು ಅನ್ನೋದು ಮೂಲ ಬೇಡಿಕೆ ನಮ್ಮದು. ಯಾಕಂತ ಹೇಳಿದ್ರೆ ನಮಗೆ ಮಾತ್ರ ವೈದ್ಯಕೀಯ ಇದು ಸಿಕ್ಕಿದ್ರೆ ಸಾಕಾಗಲ್ಲ, ನಮ್ಮ ಹೆತ್ತವರಿಗೂ ಸಹ ಬೇಕು. ಅವರೇನು ಮಾಡಿದ್ದಾರೆ, ಸೊ ಅವರೇನು ಕೋಟಿಗಟ್ಟಲೆ ಅರ್ನ್ ಮಾಡಿದವರಲ್ಲ ಅಥವಾ ದುಡ್ಡಿದ್ದವರಲ್ಲ, ನಾವೆಲ್ಲರೂ ಕಾರ್ಮಿಕರೇ. ಸೊ ನಮ್ಮ ಫ್ಯಾಮಿಲಿಗೂ ಸಮೇತ ಒಂದು ನಮ್ಮ ನಂಬಿದವರಿಗೂ ಸಮೇತ ನಮ್ಮನ್ನು ಅವಲಂಬಿತರಾಗಿದ್ದವರು ಸಮೇತ ಮೆಡಿಕಲ್ ವ್ಯವಸ್ಥೆ ಮತ್ತು ಪಾಸ್ಗಳಲ್ಲಿ ಸೌಲಭ್ಯವನ್ನು ಕೊಡಬೇಕು ಅಂತ ನಾವು ಒಂದು ಡಿಮ್ಯಾಂಡನ್ನು ಇಟ್ಟಿದ್ದೇವೆ. ಹಾಗೆ 12ನೇ ಪಾಯಿಂಟ್ಸ್ ಬಂದುಬಿಟ್ಟು ಪಾಯಿಂಟ್ಸ್ಮನ್ಗಳು ಇವತ್ತು ತುಂಬ ಜನ ಇವತ್ತು ತಮ್ಮ ಜೀವ ತ್ಯಾಗ ಮಾಡ್ತಾ ಇದ್ದಾರೆ. ಸೊ ನಮಗೆ ಒಂದು ರಕ್ಷಣೆ ಅನ್ನೋದು ಸಿಗ್ತಾ ಇಲ್ಲ ಈ ಒಂದು ವ್ಯವಸ್ಥೆ ಒಳಗಡೆ. ಅಷ್ಟು ಬಿಸಿ ಗಾಡಿಗಳಿವೆ ಇವತ್ತು, ತುಂಬ ಗಾಡಿಗಳು, ಎಕ್ಸ್ಪ್ರೆಸ್ ಗಾಡಿಗಳು ಎಲ್ಲ ಅಪ್ಗ್ರೇಡ್ ಆಗಿದೆ. ಬಟ್ ನಮ್ಮ ಸೇಫ್ಟಿ ವಿಚಾರದಲ್ಲಿ ಏನೂ ಅಪ್ಗ್ರೇಡ್ ಆಗಿಲ್ಲ. ಈ ವಿಚಾರದಲ್ಲಿ ಪಾಯಿಂಟ್ಸ್ಮನ್ಗಳ ಆತ್ಮರಕ್ಷಣೆಗಾಗಿ ಉತ್ತಮ ಗುಣಮಟ್ಟದ ಸೇಫ್ಟಿ ಎಕ್ವಿಪ್ಮೆಂಟ್ಸ್ಗಳನ್ನ
ಎವ್ರಿ 6 ಮಂತ್ಗೆ ಒಂದ್ಸಲ ಕೊಡಬೇಕು ಅಂತ ನಮ್ಮ ಡಿಮ್ಯಾಂಡ್ ಇದೆ. ಯಾಕಂತ ಹೇಳಿದ್ರೆ ಶೂ ಕೊಡ್ತಾರೆ, ಎಲ್ಲ ಕೊಡ್ತಾರೆ, ಅದು ಶೂಗಳು ಬಳಕೆ ಬರಲ್ಲ. ಒಂದು ವಾರ 10 ದಿನ ಹಾಕೊಂಡು ತಿರುಗಾಡಿದ್ರೆ ಎಲ್ಲ ಕಿತ್ತೋಗ್ಬಿಡ್ತದೆ. ಸೊ ಅಂಥದ್ದೆಲ್ಲ ನಮಗೊಂದು ಕ್ವಾಲಿಟಿ ಸೇಫ್ಟಿ ಕಿಟ್ಗಳು ಬೇಕು ನಮಗೆ ಅನ್ನುವಂಥದ್ದು ಸಮೇತ ನಮ್ಮ ಆತ್ಮರಕ್ಷಣೆಗೋಸ್ಕರ. ಸೊ ಇದು ನಮ್ಮ ಒಂದು 12 ಡಿಮ್ಯಾಂಡ್ ಆಗಿದೆ. ಸೊ ಇನ್ನೊಂದು 13 ಯೂನಿಫಾರ್ಮ್ ಅಲೌನ್ಸ್, ಏನು ಸಮವಸ್ತ್ರ ಅಲೌನ್ಸ್ ಏನಿದೆ ಅದನ್ನು 5,000ದಿಂದ 10,000ಕ್ಕೆ ನಾವು ಡಿಮ್ಯಾಂಡ್ ಮಾಡ್ತಿದ್ದೀವಿ. ಯಾಕಂತ ಹೇಳಿದ್ರೆ ಖಾಲಿ ನಮ್ಮ ಟ್ರ್ಯಾಕ್ಮೆಂಟ್ಸ್ ಹೋದ್ರೆ ಮಾತ್ರ ಗಲೀಜು ಮಾಡ್ಕೊಳ್ಳೋದಲ್ಲ ಬಟ್ಟೆಗಳನ್ನ. ನಮ್ಮ ಆಪ್ರೇಟಿಂಗ್ ಡಿಪಾರ್ಟ್ಮೆಂಟಲ್ಲೂ ಸಮೇತ ಬಟ್ಟೆಗಳು ಯಾವ ಥರ ಆಗುತ್ತೆ ಅಂತ ಪ್ರತಿಯೊಬ್ಬರು ಗೊತ್ತಿರುವಂಥ ವಿಚಾರ. ಸೊ ನಮಗೂ ಸಹ 10,000, ಹೇಗಂತ ಹೇಳಿದ್ರೆ ಇವತ್ತು ಒಂದು ಡ್ರೆಸ್ ಹೊಲಿಸ್ಬೇಕಿದ್ರು ಯಾವ ಥರ ಎಷ್ಟು ದುಡ್ಡು ಖರ್ಚಾಗುತ್ತೆ, ಒಂದು ಪ್ಯಾಂಟ್ ಶರ್ಟ್ ತೊಗೊಳ್ಬೇಕಿದ್ರು ಎಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ನಿಮ್ಗೆ ಗೊತ್ತಿರುವಂಥ ವಿಚಾರ. ಸೊ 10,000 ರೂಪಾಯಿ ಮಿನಿಮಮ್ ನಮಗೆ ಜಾಸ್ತಿ ಕೊಡಬೇಕು ಯೂನಿಫಾರ್ಮ್ ಅಲೌನ್ಸ್ ಅಂತಲೂ ಸಹ ಇದೇ ಬೇಡಿಕೆಯನ್ನು ಸಹ ಇಡ್ತಾ ಇದ್ದೀವಿ. ನೆಕ್ಸ್ಟು 14ನೇ ಪಾಯಿಂಟ್ ಬಂದುಬಿಟ್ಟು ಫೈನ್ಸ್ಮನ್ಗಳ LDCಗೆ ಸಂಬಂಧಿಸಿದ ಹುದ್ದೆಗಳನ್ನು ಸರ್ಕಾರಕ್ಕೆ ಸರೆಂಡರ್ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರುವಂಥ ವಿಚಾರ ಎಲ್ಲರಿಗೂ. ನಮ್ಮ LDC ಸಂಬಂಧಪಟ್ಟಂಥ ಪೋಸ್ಟ್ಗಳನ್ನು ಸರ್ಕಾರಕ್ಕೆ ಸರೆಂಡರ್ ಮಾಡ್ತಾ ಇದ್ದಾರೆ. ಇದನ್ನು ನಿಲ್ಲಬೇಕು ಹಾಗೂ ಅದನ್ನು ಯಾರಿಗೆ ಅರ್ಹತೆ ಇದೆ ಆ ಪಾಯಿಂಟ್ಸ್ಮನ್ಗಳ ಮೂಲಕನೇ ಭರ್ತಿ ಮಾಡಬೇಕು. ಇದನ್ನು ನೀವು GDC ಕೊಡೋದು ಅಥವಾ ಬೇರೆ ರೀತಿ ಒಂದು ಕರೆಗೆ ಅಥವಾ ಬೇರೆ ಒಂದು ಎಕ್ಸಾಮ್ಗಳನ್ನ ಕರೆದ್ಬಿಟ್ಟು ಕೊಡೋದು ಅದು ಮಾಡೋಂಗಿಲ್ಲ. ಸೊ ನಮ್ಮ LDC, ನಮ್ಮ ಪಾಯಿಂಟ್ಸ್ಮನ್ ಸಂಬಂಧಪಟ್ಟಂಥ LDC ಏನಿದೆ, ಸೊ ಅದಕ್ಕೆ ಸಂಬಂಧಪಟ್ಟ ಪೋಸ್ಟ್ಗಳು ಏನೇ ಉಳ್ಕೊಂಡಿದ್ದರು ಸಮೇತ ಅದನ್ನು ಯಾರಿಗೆ ಗೌರ್ಮೆಂಟಿಗೆ ಸರೆಂಡರ್ ಮಾಡಬಾರ್ದು. ಸೊ ಅದನ್ನು ಅರ್ಹ ಪಾಯಿಂಟ್ಸ್ಮನ್ಗಳಿಗೆ ಕೊಡಬೇಕು ಅನ್ನುವಂಥದ್ದು ಇದು ನಮ್ಮ ಒಂದು ಬೇಡಿಕೆ. ಸೊ ಹಾಗೆ 15ನೇ ಪಾಯಿಂಟ್ ಬಂದುಬಿಟ್ಟು ಯಾರ್ಡ್ಗಳಲ್ಲಿ ತುಂಬ ಜನ ಕೆಲಸ ಮಾಡ್ತಾರೆ ಇವತ್ತು. ಸೊ ಬೇರೆ ಬೇರೆ ಡಿಪಾರ್ಟ್ಮೆಂಟ್ನವರಿಗೆ ಅಥವಾ ಅಷ್ಟೊಂದು ಲೋಕೋ ಪೈಲಟ್ಸ್ ಇರೋದು ಬೇರೆಯವರಿಗೆಲ್ಲ ಶಂಟಿಂಗ್ ಅಲೌನ್ಸ್ ಅಂತ ಒಂದು ಸಿಗುತ್ತೆ. ಸೊ ಅದನ್ನು ನಾವು ಈ ಯಾರ್ಡ್ಗಳಲ್ಲಿ ಕಾರ್ಯನಿರ್ವಹಿಸ್ತಿರುವಂಥ ನಮ್ಮ ಪಾಯಿಂಟ್ಸ್ಮನ್ಗಳಿಗೆ ಹಾಗೂ ಶಂಟಿಂಗ್ ಮಾಸ್ಟರ್ಗಳಿಗೆ, ಜಮಾದಾರ್ಗಳಿಗೆ ಈ ಅಲೌನ್ಸ್ಗಳನ್ನು ಸಹ ಕೊಡಬೇಕು ಅಂತ ಹೇಳ್ಬಿಟ್ಟು ಮೂಲಭೂತ ಮೇನ್ ಇರುವಂಥ ಒಂದು 15 ಬೇಡಿಕೆಯನ್ನು ನಾವು ನಮ್ಮ ARTU, ಆಲ್ ಇಂಡಿಯಾ ರೈಲ್ವೆ ಟ್ರ್ಯಾಕ್ ಮೇಂಟೈನರ್ ಯೂನಿಯನ್ ಸಂಘಟನೆಯ ವತಿಯಿಂದ ಸೊ ಈ ಒಂದು ಬೇಡಿಕೆಯನ್ನು ನಾವು ಇಡ್ತಾ ಇದ್ದೀವಿ. 15 ಬೇಡಿಕೆಯನ್ನು, ಈ 15 ಬೇಡಿಕೆ ಇಟ್ಟುಕೊಂಡು ನಾವು ಹೋರಾಟ ಮಾಡಲೇಬೇಕು. ಸ್ನೇಹಿತರು, ಒಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ತನಕ ನಿಮ್ಮ ಹೆಗಲ ಮೇಲೆ ಬಂದು ಯಾರೋ ಕೈ ಹಾಕಿರ್ಬೋದು, ನಾನು ನಿಮಗೋಸ್ಕರ ಇದ್ದೀನಿ, ನನಗೆ ಓಟ್ ಹಾಕು, ನನ್ನನ್ನು ಗೆಲ್ಲಿಸು ಅಂತ ಹೇಳಿದ್ರೆ ತುಂಬ ಜನ ಇರ್ಬೋದು. ಸೊ ಎಲ್ಲರೂ ಎಜುಕೇಟೆಡ್ಗಳಿದ್ದೀರಾ, ಸ್ವಲ್ಪ ವಿಚಾರ ಮಾಡಿ. ಯಾರು ಇಲ್ಲಿ ತನಕ ಇಡೀ ಪಾಯಿಂಟ್ಸ್ಮನ್ ಸಮುದಾಯಕ್ಕೋಸ್ಕರ ಹೋರಾಟ ಮಾಡಿದವರು ಅಥವಾ ಅದ್ರ ಬಗ್ಗೆ ಕೇಳಿದವರು, ವಿಷಯ ರೈಸ್ ಮಾಡಿದವರು ಎಲ್ಲೂ ಇಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಹಕ್ಕುಗಳನ್ನು ನಾವೇ ಪಡ್ಕೊಳ್ಬೇಕು. ಸೊ ಇವತ್ತು ನಮ್ಮ ಟ್ರ್ಯಾಕ್ ಮೇಂಟೈನರ್ ಸ್ನೇಹಿತರುಗಳು ಅಷ್ಟೇ ಅವರ ಹಕ್ಕುಗಳನ್ನ ಅವರೇ ಹೋರಾಟ ಮಾಡಿ ಪಡ್ಕೊತಿದ್ದಾರೆ. ಸೊ ಇನ್ನೊಂದು ಕ್ಲಾರಿಫಿಕೇಶನ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಕೆಲವರು ಕೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಆಲ್ ಇಂಡಿಯಾ ಪಾಯಿಂಟ್ಸ್ಮನ್ ಅಸೋಸಿಯೇಷನ್ ಇದೆಯಲ್ಲ, ಸೊ ಅವರು ನಿಮ್ಮ ಜೊತೆ ಇಲ್ವಾ ಅಂತ ಕೇಳ್ತಿದ್ದಾರೆ. ಸೊ ಅವ್ರ ಜೊತೆ ಸಹ ನಾವು ಸ್ಟಾರ್ಟಿಂಗಲ್ಲಿ ಮಾತುಕತೆ ಮಾಡಿದ್ದೀವಿ. ಸೊ ಅವರು ನಮಗೆ ಜನರಲ್ ಸೆಕ್ರೆಟರಿ ಅವರು ನಮಗೆ ಹೇಳಿದರು, ನಾವು ನಿಮ್ಮ ಜೊತೆ ನಿಲ್ತೀವಿ, ನಿಮ್ಗೆ ಸಪೋರ್ಟ್ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದರು. ಕೊನೆಯ ಸಣ್ಣದಲ್ಲಿ ಅವರು ಯಾವುದಕ್ಕೆ ಬದಲಾದರೂ ಗೊತ್ತಿಲ್ಲ. ಬಟ್ ಸೌತ್ ವೆಸ್ಟರ್ನ್ ರೈಲ್ವೆಯಲ್ಲಿ ನಾನು ಪಾಯಿಂಟ್ಸ್ಮನ್ಗಾಗಿ 4 ವರ್ಷ ಆಯಿತು. ಬಟ್ ಇಲ್ಲಿ ತನಕ ನನಗೆ ಯಾರೂ ಕಾಂಟ್ಯಾಕ್ಟ್ ಮಾಡಲಿಲ್ಲ. ಮೊನ್ನೆ ಅಕ್ಟೋಬರ್ 24ರಂದೇ ನನಗೆ ನಮ್ಮ ಸೌತ್ ವೆಸ್ಟರ್ನ್ ಝೋನ್ನ ಪಾಯಿಂಟ್ಸ್ಮನ್ ಅಸೋಸಿಯೇಷನ್ನ ಸೆಕ್ರೆಟರಿ ಆದಂಥ ಜೇಮ್ಸ್ ಅವರು ಪರಿಚಯ ಆಗಿದ್ದು ಅವ್ರ ಜೊತೆ ಮಾತುಕತೆ ಮಾಡಿದ್ದೀನಿ. ಬಿಟ್ಟರೆ ಇಲ್ಲಿ ತನಕ ನಾನು ಯಾವ ಪಾಯಿಂಟ್ಸ್ಮನ್ ಗ್ರೂಪಲ್ಲೂ ಸಹ ಇರಲಿಲ್ಲ, ನಾನು ಯಾರೂ ಮಾಡಿರಲಿಲ್ಲ. ಇಲ್ಲೊಂದು ಅಸೋಸಿಯೇಷನ್ ಇತ್ತು ಅನ್ನೋದೇ ಗೊತ್ತಿಲ್ಲ. ಯಾಕಂದರೆ ಎಲ್ಲೂ ನಾನು ಕೇಳಿಲ್ಲ. ಪಾಯಿಂಟ್ಸ್ಮನ್ ಅಸೋಸಿಯೇಷನ್ನು ಸೌತ್ ವೆಸ್ಟರ್ನ್ ಝೋನಲ್ಲಿ ಪಾಯಿಂಟ್ಸ್ಮನ್ಗಳ ಸಮಸ್ಯೆಗೋಸ್ಕರ ವೈಸನ್ನು ರೈಸ್ ಮಾಡಿದ್ದಾರೆ, ಏನೋ ಒಂದು ಹೋರಾಟ ಮಾಡ್ತಿದ್ದಾರೆ, ಏನೋ ಒಂದು ಮೆಮೊರಂಡಮ್ ಕೊಟ್ಟಿದ್ದಾರೆ, ಬೇಡಿಕೆಯನ್ನು ಇಟ್ಟಿದ್ದಾರೆ. ಎಲ್ಲೂ ನಾನು 4 ವರ್ಷದಲ್ಲಿ ಎಲ್ಲೂ ಕೇಳಿಲ್ಲ. ಬಟ್ ನಾವು ಅವರನ್ನು ಸಹ ಸಂಪರ್ಕ ಮಾಡಿದ್ವಿ. ಬಟ್ ಅವ್ರು ಹೇಳೋದು ಮಾತು ಒಂದು ಏನಂತ ಹೇಳಿದ್ರೆ, ನಮಗೆ ಇವತ್ತು ಮೊದಲು ನಮ್ಮೊಂದು ಟೀಮ್ ಇತ್ತು, ಇವಾಗ ಯಾವ ಟೀಮು ಇಲ್ಲೆಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಹೋಗಿದ್ದಾರೆ. ಸೊ ಇದರಿಂದಾಗಿ ನಾವು ಸೈಲೆಂಟ್ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಬಟ್ ಸೌತ್ ವೆಸ್ಟರ್ನ್ ರೈಲ್ವೆಯಲ್ಲಿ ಇವತ್ತು ನಾವೆಲ್ಲರೂ ಸಮೇತ ನಿಂತು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವು ARTU ಸಂಘಟನೆ ಜೊತೆ ಹೋಗ್ತಿದ್ವಿ. ಈ ಒಂದು ಡಿಮ್ಯಾಂಡ್ಸ್ಗೂ ಅಥವಾ ನಮಗೂ ಅಥವಾ ನಮ್ಮ ಆಲ್ ಇಂಡಿಯಾ ರೈಲ್ವೆ ಪಾಯಿಂಟ್ಸ್ಮನ್ ಅಸೋಸಿಯೇಷನ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಸೊ ನಾವು ಅವರಿಂದ ಅಥವಾ ಅವರ ಅಂಡರಲ್ಲಿ ನಾವೇನು ಇವತ್ತು ತನಕ ಒಂದು ಯಾವುದೇ ಒಂದು ಬೇಡಿಕೆಯನ್ನು ಇಟ್ಟಿಲ್ಲ ಅಥವಾ ಅವ್ರು ನಮಗೆ ಕಾಂಟ್ಯಾಕ್ಟು ಇರಲಿಲ್ಲ. ಸೊ ಇದು ನಮ್ಮದೇ ಆದಂಥ ಎಲ್ಲ ನಮ್ಮ ಸ್ನೇಹಿತರು ಪಾಯಿಂಟ್ಸ್ಮನ್ಗಳನ್ನ ಕೇಳಿ ಮಾಡಿದಂಥ ಒಂದು ಡಿಮ್ಯಾಂಡ್ಸ್ ಇದು. ಸೊ ಈ ಎಲ್ಲ ಡಿಮ್ಯಾಂಡ್ಸ್ಗಳು ನೀವು ಅರ್ಥ ಮಾಡ್ಕೊಂಡ್ರೆ ಅನ್ಕೊತೀನಿ. ಪ್ರತಿಯೊಬ್ಬರಿಗೂ ಈ ಡಿಮ್ಯಾಂಡ್ಸ್ ಇದ್ದೇ ಇದೆ. ಬಟ್ ಕೇಳಲಿಕ್ಕೆ ಸಮಯ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಇರುವಂಥವ್ರು ನಾವು ಸ್ವಲ್ಪ ಕಡಿಮೆ ಜನ ಇದ್ದೀವಿ. 2,000-3,000 ಜನ ನಾವು ಇವತ್ತು ಒಳಗಡೆ ಸೌತ್ ವೆಸ್ಟರ್ನ್ ಝೋನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಬಟ್ ನಮ್ಮ ಸಮಸ್ಯೆಗಳನ್ನ ರೈಸ್ ಮಾಡೋರು ಕೇಳೋರು ಯಾರೂ ಇರಲಿಲ್ಲ. ಇಲ್ಲಿ ತನಕ ಬೇರೆಯವರಿಗೋಸ್ಕರ ಜೇಕಾರ ಹಾಕ್ಕೊಂಡು, ಬೇರೆಯವ್ರ ಪ್ಲಾಕ್ ಕಟ್ಕೊಂಡು, ಬೇರೆಯವ್ರಿಗೆ ಓಟ್ ಹಾಕೊಂಡು ಬಂದಿದ್ದೀವಿ. ಇನ್ನು ಮುಂದೆ ಹಾಗಾಗೋದು ಬೇಡ ಸ್ನೇಹಿತರೆ. ಇವತ್ತು ಆಲ್ ಇಂಡಿಯಾ ರೈಲ್ವೆ ಟ್ರ್ಯಾಕ್ ಮೇಂಟೈನರ್ ಯೂನಿಯನ್ನು ಎಲ್ಲ ಡಿಪಾರ್ಟ್ಮೆಂಟ್ಗಳ ಒಂದು ಸಂಘಟನೆಯಾಗಿದೆ. ಸೊ ಅದರಲ್ಲಿ ಪಾಯಿಂಟ್ಸ್ಮನ್ಗಳಿಗೆ ಪ್ರಾಮುಖ್ಯತೆಯನ್ನು ಅವರ ಅಂಡರಲ್ಲಿ ನಾವೇನು ಇವತ್ತು ತನಕ
ಒಂದು ಯಾವುದೇ ಒಂದು ಬೇಡಿಕೆಯನ್ನು ಇಟ್ಟಿಲ್ಲ ಅಥವಾ ಅವ್ರು ನಮಗೆ ಕಾಂಟ್ಯಾಕ್ಟು ಇರಲಿಲ್ಲ. ಸೊ ಇದು ನಮ್ಮದೇ ಆದಂಥ ಎಲ್ಲ ನಮ್ಮ ಸ್ನೇಹಿತರು ಪಾಯಿಂಟ್ಸ್ಮನ್ಗಳನ್ನ ಕೇಳಿ ಮಾಡಿದಂಥ ಒಂದು ಡಿಮ್ಯಾಂಡ್ಸ್ ಇದು. ಸೊ ಈ ಎಲ್ಲ ಡಿಮ್ಯಾಂಡ್ಸ್ಗಳು ನೀವು ಅರ್ಥ ಮಾಡ್ಕೊಂಡ್ರೆ ಅನ್ಕೊಂತೀನಿ. ಪ್ರತಿಯೊಬ್ಬರಿಗೂ ಈ ಡಿಮ್ಯಾಂಡ್ಸ್ ಇದ್ದೇ ಇದೆ, ಬಟ್ ಕೇಳಲಿಕ್ಕೆ ಸಮಯ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಇರುವಂಥವ್ರು ನಾವು ಸ್ವಲ್ಪ ಕಡಿಮೆ ಜನ ಇದ್ದೀವಿ. 2,000-3,000 ಜನ ನಾವು ಇವತ್ತು ಒಳಗಡೆ ಸೌತ್ ವೆಸ್ಟರ್ನ್ ಝೋನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಬಟ್ ನಮ್ಮ ಸಮಸ್ಯೆಗಳನ್ನ ರೈಸ್ ಮಾಡೋರು ಕೇಳೋರು ಯಾರೂ ಇರಲಿಲ್ಲ. ಇಲ್ಲಿ ತನಕ ಬೇರೆಯವರಿಗೋಸ್ಕರ ಜೇಕಾರ ಹಾಕ್ಕೊಂಡು ಬೇರೆಯವ್ರ ಪ್ಲಾಕ್ ಕಟ್ಕೊಂಡು ಬೇರೆಯವ್ರಿಗೆ ಓಟ್ ಹಾಕೊಂಡು ಬಂದಿದ್ದೀವಿ. ಇನ್ನು ಮುಂದೆ ಹಾಗಾಗೋದು ಬೇಡ ಸ್ನೇಹಿತರೆ. ಇವತ್ತು ಆಲ್ ಇಂಡಿಯಾ ರೈಲ್ವೆ ಟ್ರ್ಯಾಕ್ ಮೆಂಟರ್ ಯೂನಿಯನ್ನು ಎಲ್ಲ ಡಿಪಾರ್ಟ್ಮೆಂಟ್ಗಳ ಒಂದು ಸಂಘಟನೆಯಾಗಿದೆ. ಸೊ ಅದರಲ್ಲಿ ಪಾಯಿಂಟ್ಸ್ಮನ್ಗಳಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ತುಂಬ ನ್ಯಾಷನಲ್ ಇರ್ಬೋದು, ಎಲ್ಲ ಝೋನಲ್ಲಿ ಇರ್ಬೋದು ಅಥವಾ ಎಲ್ಲ ಡಿವಿಷನ್ಗಳಲ್ಲಿರ್ಬೋದು, ಪಾಯಿಂಟ್ಸ್ಮನ್ಗಳಿಗೆ ಮುಖ್ಯವಾದ ಸ್ಥಾನಮಾನವನ್ನು ಕೊಟ್ಟು ಅವರ ಸಮಸ್ಯೆಗಳನ್ನ ನೀವೇ ಕೇಳಿ ಅಂತ ಹೇಳ್ಬಿಟ್ಟು ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಈ ಮೂಲಕ, ಈ ಮಾಧ್ಯಮದ ಮೂಲಕ ನಾವು ಈ ಬಾರಿ ನಮ್ಮ ಪಾಯಿಂಟ್ಸ್ಮನ್ಗಳ ಡಿಮ್ಯಾಂಡನ್ನು ನಾವು ರೈಲ್ವೆ ಬೋರ್ಡ್ಗೆ ತಲುಪಿಸುವಂಥ ಕೆಲಸ ಮಾಡ್ತೀವಿ. ಸೊ ನಾವು ಏನಿದ್ರು ಹೋರಾಟದ ದಾರಿಯಲ್ಲೇ ಬಂದವರು, ಇದಕ್ಕೋಸ್ಕರ ಹೋರಾಟ ಮಾಡೋದಕ್ಕೂ ನಾವು ರೆಡಿ ಇದ್ದೀವಿ. ಯಾರ ಹಂಗಲ್ಲಿ ಸಹ ನಾವಿಲ್ಲ. ಯಾಕಂತ ಹೇಳಿದ್ರೆ ಈ ಉದ್ಯೋಗ ಅನ್ನುವಂಥದ್ದು ಯಾರು ಕೊಟ್ಟ ಭಿಕ್ಷೆ ಅಲ್ಲ, ಸಂವಿಧಾನ ಕೊಟ್ಟಂಥ ರಕ್ಷೆ. ಸೊ ನೀವೆಲ್ಲರೂ ಎಜುಕೇಟೆಡ್ಗಳಿದ್ದೀರಾ. ಸೊ ಯಾರಿಗೂ ತಲೆ ಬಾಗಬೇಡಿ ಅಥವಾ ಯಾರನ್ನೂ ನೀವು ಕೈ ಚಾಚಬೇಡಿ. ನಿಮ್ಮ ಸಮಸ್ಯೆಗಳನ್ನು ನೀವೇ ಬಗೆಹರಿಸ್ಕೊಳ್ಳಿ. ಯಾಕಂತ ಹೇಳಿದ್ರೆ ಆ ಸರ್ಟಿಫಿಕೇಟ್ಸ್ಗಳು ಎಷ್ಟೇ ಇರ್ಬೋದು, ಅದು ಯಾವುದು ಕೆಲಸಕ್ಕೆ ಬರಲ್ಲ. ಯಾವತ್ತು ನಾವು ಪ್ರಶ್ನಿಸ್ತೀವಿ, ಯಾವತ್ತು ನಾವು ಏನನ್ನು ಕೇಳ್ತೀವಿ, ಆವತ್ತು ಮಾತ್ರ ಸಿಗುತ್ತೆ. ಸೊ ಅದಕ್ಕೆ ಹೇಳೋದು ಏನಂತ ಹೇಳಿದ್ರೆ, ಈ ಜಗತ್ತಲ್ಲಿ ನಾನು ಕೇಳದೆ ಒಂದು ಹುಲ್ಲು ಕಡ್ಡಿಯೂ ಸಹ ಸಿಗುವುದಿಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಸಮಸ್ಯೆಗಳು ನಾವೇ ಹೋರಾಡಬೇಕು. ಈ ಒಂದು ARTU ಸಂಘಟನೆ ಮೂಲಕ ಹೋರಾಡೋಣ ಅಂತ ಹೇಳ್ತಾ, ಈ ಬಾರಿಯ ಚುನಾವಣೆ ಬರ್ತಿದೆ. ಡಿಸೆಂಬರ್ 4, 5, 6, 4, 5, 6 ಎಲ್ಲ ಬೂತ್ಗಳಲ್ಲೂ ಸಹ ಚುನಾವಣೆ ನಡೀತದೆ. 13 ಝೋನಲ್ಲಿ ARTU ಸಂಘಟನೆ ಕೆಲಸ ಮಾಡುತ್ತೆ. ಖಂಡಿತ ನಾವು ಈ ಬಾರಿ ರೈಲ್ವೆ ಬೋರ್ಡಲ್ಲಿ ಹೋಗಿ ಒಬ್ಬ ಪಾಯಿಂಟ್ಸ್ಮನ್ ಕುಳಿತುಕೊಂತಾನೆ, GM ಮುಂದೆ ಒಬ್ಬ ಪಾಯಿಂಟ್ಸ್ಮನ್ ಕುಳಿತುಕೊಂತಾನೆ. ಸೊ ಎಲ್ಲ ಡಿವಿಷನ್ DRMP ನಮ್ಮಲ್ಲಿ ಒಬ್ಬ ಪಾಯಿಂಟ್ಸ್ಮನ್ ಕುಳಿತುಕೊಂತಾನೆ. ಅವರ ಸಮಸ್ಯೆಗಳನ್ನು ನಾವೇ ಬಗೆಹರಿಸ್ಕೊತೀವಿ ಅಂತ ಹೇಳ್ತಾ, ಈ ಬಾರಿಯ ಚುನಾವಣೆಯಲ್ಲಿ ಸೀರಿಯಲ್ ನಂಬರ್ 1 ಚಿಹ್ನೆ ಬಂದುಬಿಟ್ಟು ರೈಲ್ವೆ ಹಳಿ, ರೈಲ್ವೆ ಟ್ರ್ಯಾಕ್. ನಾವೆಲ್ಲರೂ ಸಹ ರೈಲ್ವೆ ಟ್ರ್ಯಾಕ್ಗೆ ಸಂಬಂಧಪಟ್ಟವರು ಎಲ್ಲರೂ ನಾವು ಮೇಂಟೈನರೇ. ಸೊ ಅದರಿಂದ ನಾವೆಲ್ಲರೂ ಟ್ರ್ಯಾಕ್ ಮೇಂಟೈನರ್ ಆಗಿರ್ತೀವಿ. ಸೊ ದಯವಿಟ್ಟು ಈ ಒಂದು ಚಿಹ್ನೆಗೆ ನಿಮ್ಮ ಅಮೂಲ್ಯವಾದ ಮತವನ್ನು ಕೊಡಿ. ಯಾವುದು ಲೋಭ, ಯಾವುದು ಆಶೆ, ಯಾವುದು ವಿಚಾರಗಳಿಗೆ, ಯಾವುದೋ ಭಾಷಣಗಳಿಗೆ ನೀವು ಬಲಿಯಾಗೋದು ಬೇಡ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಈ ಬಾರಿಯ ಚುನಾವಣೆಯಲ್ಲಿ ಅತ್ಯಮೂಲ್ಯವಾದ ನಿಮ್ಮ ಮತವನ್ನು ನಿಮಗೆ ನೀವು ಕೊಟ್ಕೊಳ್ಳಿ. ಸೊ ಅಂದರೆ ARTU ಅಂದರೆ ನೀವು ಅಥವಾ ನಿಮ್ಮ ಸಂಘಟನೆ, ಇಲ್ಲಿ ನೀವು ಪ್ರತಿಯೊಬ್ಬರು ಲೀಡ್ರೆ ಕೊಟ್ಕೊಂಡು ನಿಮ್ಮ ಸಮಸ್ಯೆಗೆ ನೀವೇ ಹೋರಾಡಿ ಈ ಒಂದು ARTU ಸಂಘಟನೆಯನ್ನು ದೊಡ್ಡ ಮೊತ್ತದಲ್ಲಿ ಗೆಲ್ಲಿಸುವುದರೊಂದಿಗೆ ಸೊ ಪ್ರಥಮ ಬಾರಿಗೆ D ದರ್ಜೆಯ ನೌಕರರು, C ದರ್ಜೆಯ ನೌಕರರು ನಾವೆಲ್ಲರೂ ಹೋಗಿ ನಮ್ಮ ಸಮಸ್ಯೆಗಳನ್ನು ಖುದ್ದಾಗಿ ಹೋಗಿ ರೈಲ್ವೆ ಬೋರ್ಡಲ್ಲಿ ವಿಚಾರಿಸುವಂಥ ಸಮಯ ಬಂದಿದೆ. ಈ ರಿಟೈರ್ಡ್ ಆದವರು ಅಥವಾ ರೈಲ್ವೇಲಿ ಇಳಿದಿದ್ದವ್ರನ್ನೆಲ್ಲ ಸೇರಿಕೊಳಿಸ್ಬಿಟ್ಟು ನಮ್ಮ ಸಮಸ್ಯೆಗಳನ್ನು ನಾವೇ ಬಗೆಹರಿಸ್ಕೊಳ್ಳೋಣ ಸ್ನೇಹಿತರೆ. ಸೊ ದಯವಿಟ್ಟು ವೋಟ್ ಮಾಡಿ. ಸೀರಿಯಲ್ ನಂಬರ್ 1 ARTU ಸಂಘಟನೆ, ಚಿಹ್ನೆ ರೈಲ್ವೆ ಹಳಿ. ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ. ಸೊ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ನಾವೆಲ್ಲರೂ ಒಟ್ಟಾಗಿ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದಿಸ್ತಾ ಈ ವಿಡಿಯೋನ ಇಲ್ಲಿ ಕೊನೆ ಮಾಡ್ತಿದ್ದೀನಿ. ಜೈ ಇಂಡಿಯನ್ ರೈಲ್ವೆ, ಜೈ ಪಾಯಿಂಟ್ಸ್ಮನ್.